ಕರಾವಳಿಯಲ್ಲಿ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಅಭ್ಯರ್ಥಿಗಳ ಪ್ರಚಾರ ಕೂಡ ಭರದಿಂದ ಸಾಗ್ತಾ ಇದೆ. ಅಂತೆಯೇ ಮಂಗಳೂರು ನಗರದ ಊರ್ವ ಸ್ಟೋರ್ ಮೈದಾನದಲ್ಲಿ ಬಿಜೆಪಿಯ ಸಾರ್ವಜನಿಕ ಸಭೆ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್, ಇಂದು ದೇಶದ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮೋದಿ ಸರ್ಕಾರದ ಮುಂಚಿನ ಸರ್ಕಾರದಲ್ಲಿ ಬಾಂಬ್ಗಳ ಸುರಿಮಳೆಯೇ ಹರಿದಿತ್ತು. ಆದರೆ ಮೋದಿ ಕಾಲಘಟ್ಟದಲ್ಲಿ ಕಾಶ್ಮೀರ ಬಿಟ್ಟರೆ ಬೇರೆ ಯಾವುದೇ ಹಳ್ಳಿಯಲ್ಲಿ ಬಾಂಬ್ ಸ್ಫೋಟವಾಗಿಲ್ಲ. ಉರಿ ಘಟನೆಗೆ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಉತ್ತರ ಕೊಟ್ಟಿದೆ. ಕಳೆದ ಬಾರಿಯ ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ 13 ದಿನಗಳಲ್ಲೇ ವಾಯು ದಾಳಿ ಮುಖಾಂತರ ಉತ್ತರವನ್ನ ನೀಡಲಾಗಿದೆ. ಜಗತ್ತಿನ ಇತಿಹಾಸದಲ್ಲಿ ಉಗ್ರರ ಕೈಯಲ್ಲಿದ್ದ ಯೋಧನನ್ನ 48 ಗಂಟೆಗಳ ಅವಧಿಯ ಒಳಗೆ ದೇಶದ ಸೈನ್ಯಕ್ಕೆ ಒಪ್ಪಿಸಿದಂತಹ ತಾಕತ್ತು ನರೇಂದ್ರ ಮೋದಿ ಅವರದ್ದು ಎಂದರು. ಇನ್ನು ಬಿಜೆಪಿ ವಕ್ತಾರ ಹರಿಕೃಷ್ಣ ಬಂಟ್ವಾಳ್ ಇದೇ ಸಂದರ್ಭ ಮಾತನಾಡಿ, ಚೌಕಿದಾರ್ ಎಂಬ ಪದಕ್ಕೆ ಬೆಲೆ ಬರಬೇಕಾದ್ರೆ ಮೋದಿ ಹೆಸರು ಹೇಳಿದರೆ ಸಾಲದು, ಬರುವ ಚುನಾವಣೆಯಲ್ಲಿ ಸರಿಯಾದ ಉತ್ತರ ನೀಡಿದರೆ ಮಾತ್ರ ಅದಕ್ಕೊಂದು ಬೆಲೆ ಬರುವುದು ಅಂತ ಹೇಳಿದ್ರು. ಇನ್ನು ನಮ್ಮ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಹವಾ ಇರುವುದಲ್ಲದೆ ಇಡೀ ಜಗತ್ತಿನಲ್ಲಿ ಮೋದಿ ಹೆಸರ ಕೀರ್ತಿ ಹಬ್ಬಿದೆ. ಇಂದು ಜಗತ್ತಿನ ಮೊದಲ ಸಾಲಲ್ಲಿ ಕೂತಿದೆ ಅಂದ್ರೆ ಅದಕ್ಕೆ ಮೋದಿ ಕಾರಣ. ಇತಿಹಾಸದ ಪುಟದಲ್ಲಿ ಮೋದಿ ಅವರ ಹೆಸರು ಸೇರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು ಮಾಡಿರುವ ಸಾಧನೆ ಅಪಾರ. ಆದ್ದರಿಂದ ಜನರು ನಳಿನ್ ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಎಲ್ಲಂಗಿ 2019 ಮೇ 23ನೇ ತಾರೀಕಿಗೆ ಈ ದೇಶದ ಫಲಿತಾಂಶ ಬರ್ಕೊಂಡು ಆ ಫಲಿತಾಂಶ ಬಂದಾಗ ಬೈಯಡಿ 5 ಗಂಟೆಗೆ ನಳಿನ್ ಕುಮಾರ್ ಕಟೀಲ್ರೆ ಎಲ್ಲಂಜಿ 23 ತಾರೀಕು 5 ಗಂಟೆಗೆ ಸೋನಿಯಾ ಗಾಂಧಿ ಪನ್ಪೇರು, ಓ ಮಗ ರಾಹುಲ ಎಲ್ಲಿದ್ಯಪ್ಪ 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 ಅಂತ ಬರ್ತಾರೆ. ಆ ನಮನದ ರಿಸಲ್ಟ್ ಎಲ್ಲಂಜಿ ನಮ್ಮ ದೇಶ ಬರ್ಕೊಂಡು ಅಜ್ಪ ವರ್ಷ ಈ ದೇಶನ ಕಾಂಗ್ರೆಸ್ ಆಡಳಿತ ಮಾತ್ರ ನೆನಪುದೇಲೆ ಎಂಕ್ಲೆಗೆ ನೀವು ನರೇಂದ್ರ ಮೋದಿಗೆ ಆಡಳಿತ ಕೊಡ್ತೀನಿ ಬರೀ 5 ವರ್ಷ, ಓನ್ಲಿ 5 years. ಈ 5 ವರ್ಷ 3 ಲಕ್ಷ ಬೋಗಸ್ ಕಂಪನಿಯನ್ನು ಬಂದು ಮಾಡ್ತಾರೆ ನರೇಂದ್ರ ಮೋದಿ. 3 ಲಕ್ಷ ಕಂಪನಿ ಬಂದು ಮಾಡ್ತಾರೆ. 2 ಲಕ್ಷ ಕೋಟ ಬ್ಯಾಂಕ್ ಖಾತೆ ಬಂದು ಮಾಡ್ತಾರೆ. 1,40,000 ಬೋಗಸ್ NGO ಬಂದು ಮಾಡ್ತಾರೆ. ದಮ್ಮು ಕಟ್ಟದ ಮಾತ್ರೆಗಳ ಬೋಗಸ್ ತಗಲಿಗೆ ನರೇಂದ್ರ ಮೋದಿ ಬತ್ತಂಡ ಈ ದೇಶದ ಬೋಗಸ್ ಕಂಪನಿಗೆ ಬೋಗಸ್ ಖಾತೆ ನಗಲಿಗೆ ಬೋಗಸ್ ಟೀಚರ್ ನಗಲಿಗೆ ಏರೆಗಳ ಚಾನ್ಸ್ ಇಜ್ಜಿ ಮಾತೆರೆಗಳ ಫಂಡ್ತಾರೆ. ನನಗೆ ಪ್ರಧಾನಮಂತ್ರಿ ಆದರೆ ಎಲ್ಲ ಭ್ರಷ್ಟರನ್ನ ಲೂಟಿಕೋರರನ್ನ ನ್ಯಾಯಾಂಗದ ಕಟಕಟೆಯಲ್ಲಿ ನಿಲ್ಲಿಸಿ ತಕ್ಕ ಶಾಸ್ತ್ರಿ ಮಾಡದೆ ಹೋಗುವ. ಇವತ್ತು ಕಾಂಗ್ರೆಸ್ಸಿಗರು ಇಲ್ಲಿ ಬೊಬ್ಬೆ ಆಗ್ತಾರೆ. ಏನು ಕಾಂಗ್ರೆಸ್ಸಿನ ಹಣಬದಲದಲ್ಲಿ ಇವತ್ತು ನಿಮ್ಮ ಉರ್ವದಲ್ಲಿ ಹೋಗುವ ಕಾಂಕ್ರೀಟ್ ರಸ್ತೆ ಸೇರಿ ಮಂಗಳೂರಿನಲ್ಲಿ ಕಾಂಕ್ರೀಟ್ ರಸ್ತೆ ಕಂಡಿದ್ರೆ ಅದಕ್ಕೆ ಯಡಿಯೂರಪ್ಪರು ಕಾರಣ. 300 ಕೋಟಿ ಕೊಟ್ಟದ್ದು ಯಡಿಯೂರಪ್ಪರು, ಕಾಂಗ್ರೆಸ್ 1 ರೂಪಾಯಿ ಕೊಡಲಿಲ್ಲ. ಇವತ್ತು ನಡೆಯುವಂಥ ಫುಟ್ಪಾತಿನ ಕಾಮಗಾರಿ ಇದೆಯಲ್ಲ, ಅದು ಯಡಿಯೂರಪ್ಪರ ಕಾಲದ ಹಣ. ಕಾಂಗ್ರೆಸ್ಸಿನ ಒಂದೇ 1 ರೂಪಾಯಿ ಸಿದ್ದರಾಮಯ್ಯ ಕೊಡಲಿಲ್ಲ. ಕುಮಾರಸ್ವಾಮಿದ್ದು ಒಂದೇ 1 ರೂಪಾಯಿ ಬಂದಿಲ್ಲ. ಮಂಗಳೂರಿನಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದಕ್ಕೆ ಹಣ ಯಾರ್ದು ಹೇಳಿದ್ರೆ ನರೇಂದ್ರ ಮೋದಿ ಸರ್ಕಾರದ ಸ್ಮಾರ್ಟ್ ಸಿಟಿ ಹಣ. ಸ್ಮಾರ್ಟ್ ಸಿಟಿಯನ್ನು ನರೇಂದ್ರ ಮೋದಿ ಕೊಟ್ಟರು. ಅಮೃತ ಇದೇ ಕಾಂಗ್ರೆಸ್ UGDಯಲ್ಲಿ ಹಣ ನುಂಗಿ ಹಾಕಿದೆ. 700 ಕೋಟಿ ರೂಪಾಯಿ ಹಗರಣ ಆಗಿದೆ. ಆ 700 ಕೋಟಿ ರೂಪಾಯಿ ನುಂಗಿದ್ದಾರೆ ಬಿಟ್ಟರೆ ಪೈಪನ್ನು ಕ್ಲಿಯರ್ ಮಾಡಲಿಲ್ಲ. ಪೈಪನ್ನು ಕ್ಲಿಯರ್ ಮಾಡಿದ್ದು ನರೇಂದ್ರ ಮೋದಿ ಹಣ ಕೊಟ್ಟ ಅಮೃತ ಯೋಜನೆ ಅಡಿಯಲ್ಲಿ. ಕಳೆದ 5 ವರ್ಷದಲ್ಲಿ ಇಲ್ಲಿ 7 ಜನ ಶಾಸಕರು ಕಾಂಗ್ರೆಸ್ ಇದ್ದಿದ್ರು. 1 ಭಾರತೀಯ ಜನತಾ ಪಾರ್ಟಿದ್ದು, ಒಬ್ಬ ಸಂಸದ ಬಿಜೆಪಿ ಇದ್ದಿತ್ತು. ಆಗ ಈ ಜಿಲ್ಲೆಯಲ್ಲಿ ನಡೆದಿರುವ ಘಟನೆಗಳನ್ನು ನೋಡಿ 6 ಜನ ಹಿಂದೂ ಕಾರ್ಯಕರ್ತರು ಮಾಡಿದ್ರು.